ಅಂತ ಹೇಳ್ಕೊಡ್ತೀನಿ. ಫಸ್ಟು ನಾನು ಸಾಲ್ವ್ ಮಾಡಿ ತೋರಿಸ್ತೀನಿ, ಆಮೇಲೆ ಹೇಳ್ಕೊಡ್ತೀನಿ. ಬನ್ನಿ ನೋಡೋಣ. ನಾನು ಮಾಡಿಬಿಟ್ಟೆ ನೋಡಿ ಗೈಸ್. ನಾನು ಇದನ್ನು ಮತ್ತೆ ಸ್ಕ್ರಾಂಬಲ್ ಮಾಡಿದ್ದೀನಿ. ಹೇಗೆ ಸಾಲ್ವ್ ಮಾಡೋದು ಅಂತ ನಿಮಗೆ ಹೇಳ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ಬೇಸಿಕಾಗಿ ಯಾವ್ಯಾವ ಪಾರ್ಟ್ಸ್ನ ಏನೇನು ಅಂತಾರೆ ಅಂತ ತಿಳ್ಕೊಳ್ಳೋಣ. ಇದು ಸೆಂಟರ್ ಪೀಸ್, ಇದು ಮತ್ತು ಇದು ಸೆಂಟರ್ ಪೀಸ್. ಈ ಮೂರು ಸೆಂಟರ್ ಪೀಸ್. ಈ ಸೆಂಟರ್ ಪೀಸ್ ಪಕ್ಕ ಇದು ಇರೋದು ಎಡ್ಜ್ ಪೀಸ್ ಅಂತಾರೆ. ಮತ್ತು ಈ ಕಾರ್ನರು, ಇದನ್ನು ಟಿಪ್ ಅಥವಾ ಕಾರ್ನರು ಅನ್ಬಹುದು. ಇವಾಗ ಹೇಳ್ಕೊಡ್ತೀನಿ. ನೀವು ಸಾಲ್ವ್ ಮಾಡೋದಕ್ಕಿಂತ ಮುಂಚೆ ಯೆಲ್ಲೋ ಕಲರಲ್ಲಿ ಎಡ್ಜ್ ಪೀಸ್, ಸೆಂಟರ್ ಪೀಸ್ಗೆ ಕಾರ್ನರ್ನ ಎಲ್ಲೋ ಮ್ಯಾಚ್ ಮಾಡ್ಕೋಬೇಕು. ಇದು ಮ್ಯಾಚ್ ಆಯಿತು, ಎಲ್ಲೋ ಇಲ್ಲೂ ಕೂಡ ಇದ್ರ ಎಲ್ಲೋ. ಫಸ್ಟು ಎಲ್ಲ ಕಡೆ ಎಲ್ಲೋ ಒರೆಸ್ಕೊಳ್ಳೋಣ. ಇವಾಗ ಇದನ್ನು ಇಲ್ಲಿ ತರಬೇಕು. ಇದನ್ನು ಹಿಂಗೆ ಮಾಡಿ ಇದನ್ನು ವಾಪಸ್ ಈ ಕಡೆ ತಿರುಗಿಸಿ. ಇದನ್ನು ಅಷ್ಟೇ, ಇದು ಇಲ್ಲಿದೆ, ಇದನ್ನು ಈ ಕಡೆ ತೊಗೊಂಬನ್ನಿ, ಇದನ್ನೇ ಈ ಕಡೆ ಮಾಡಿ ಆಯಿತಾ. ಇವಾಗ ಎಡ್ಜ್ ಪೀಸ್ ಹಾಕ್ಕೋಬೇಕಲ್ವಾ. ಇಲ್ಲಿ ಯಾವ ಎಡ್ಜ್ ಪೀಸ್ ಬರಬೇಕು? ಇಲ್ಲಿ ಗ್ರೀನ್ ಬರಬೇಕು, ಇಲ್ಲಿ ಎಲ್ಲೋ ಬರಬೇಕು. ಆ ಎಡ್ಜ್ ಪೀಸ್ ಎಲ್ಲಿದೆ? ಇಲ್ಲಿದೆ. ಈ ಎಡ್ಜ್ ಪೀಸ್ನ ಎಲ್ಲೋ ಯಾವಾಗಲೂ ನಮ್ಮ ಫೇಸ್ ಆಗಿರಬಾರ್ದು. ಗ್ರೀನು ಇಲ್ಲಿ ಹಾಕ್ತಿದ್ದೀರಾ ಅಂದರೆ ಗ್ರೀನ್ ನಮ್ಮ ಫೇಸ್ ಆಗಿರಬೇಕು. ಇವಾಗ ಇದನ್ನು ಹಾಕೋಕ್ಕೆ ಇದು ಲೆಫ್ಟ್ ಸೈಡಲ್ಲಿದೆ ಅಲ್ವಾ, ಇದನ್ನು ಇಲ್ಲಿಗೆ ಹಾಕಬೇಕು. ಅಂದರೆ ರೈಟ್ ಸೈಡ್ ಲೇಯರ್ ಮೇಲೆ, ಟಾಪ್ ಲೇಯರ್ ಈ ಕಡೆ ಮತ್ತು ಇದು ಕೆಳಗಡೆ ಪೀಸ್ ಹಾಕ್ಬಿಟ್ವಿ. ಇವಾಗ ಇಲ್ಲಿ ಯಾವುದಿದೆ? ರೆಡ್. ಇದನ್ನು ಇಲ್ಲಿ ಹಾಕಬೇಕು. ರೆಡ್ ಮತ್ತು ಎಲ್ಲೋ ಎಡ್ಜ್ ಪೀಸ್ನ ಇಲ್ಲಿ ಹಾಕಬೇಕು. ಇದು ಕೂಡ ಈ ಸಲ ಲೆಫ್ಟ್ ಸೈಡ್ಗೆ ಬಂದಿದೆ. ನಿಮಗೆ ಏನಾದ್ರು ಇನ್ ಕೇಸ್ ರೈಟ್ ಸೈಡಿಗೆ ಬಂದರೆ ಸೇಮ್ ಥಿಂಗ್ನ ನೀವು ಲೆಫ್ಟ್ ಸೈಡ್ ಮೇಲ್ಗಡೆ ಮಾಡಬೇಕು. ಮೇಲ್ಗಡೆ ಇದನ್ನು ಈ ಕಡೆ ಮತ್ತು ಇದನ್ನು ಕೆಳಗಡೆ, ಇದು ಬಂದ್ಬಿಡ್ತು. ಇವಾಗ ಇಲ್ಲೇನಾಗಿದೆ? ಬ್ಲೂ ಇಲ್ಲೇ ಫಿಕ್ಸ್ ಆಗಿಬಿಟ್ಟಿದೆ, ಆದರೆ ಉಲ್ಟಾ ಆಗಿದೆ. ಇಂಥ ಕಡೆ ಏನು ಮಾಡಬೇಕು? ಇದನ್ನು ಯಾವ್ದಾದ್ರು ನಿಮ್ಮ ಇಷ್ಟ ಯಾವುದಾದ್ರು ಒಂದು ಕಡೆ ಮೇಲ್ ಮಾಡ್ಕೋಬೇಕು. ಟಾಪ್ ಲೇಯರ್ನ ನೀವು ರೈಟಿಗೆ ಮೇಲ್ ಮಾಡಿದ್ರಿ ಅಂದರೆ ಟಾಪ್ ಲೇಯರ್ನ ರೈಟಿಗೆ ತಿರುಗಿಸ್ಕೊಳ್ಳಿ, ಅಥವಾ ನೀವು ಲೆಫ್ಟಿಗೆ ಮೇಲ್ ಮಾಡಿದ್ರಿ ಅಂದರೆ ಟಾಪ್ ಲೇಯರ್ನ ಲೆಫ್ಟಿಗೆ ತಿರುಗಿಸ್ಕೊಳ್ಳಿ. ಮತ್ತು ಅದನ್ನು ಕೆಳಗೆ ಮಾಡಿಬಿಡಿ. ಇವಾಗ ಈ ಪೀಸ್ನ ಇಲ್ಲಿಗೆ ತೊಗೊಂಬನ್ನಿ. ಮತ್ತು ಇದು ಲೆಫ್ಟ್ ಸೈಡ್ಗೆ ಇದೆ. ಹಿಂಗೆ ಈ ಸಲ ಇದನ್ನು ರೈಟ್ ಸೈಡಿಗೆ ತಂದು ತೋರಿಸ್ತೀನಿ. ಈ ಸಲ ಇದು ರೈಟ್ ಸೈಡ್ಗಿದೆ. ಇವಾಗ ಏನು ಮಾಡಬೇಕು? ಸೇಮು ಲೆಫ್ಟ್ ಸೈಡ್ ಲೇಯರ್ ಮೇಲ್ಗಡೆ, ಟಾಪ್ ಲೇಯರ್ ಲೆಫ್ಟ್ಗೆ ಮತ್ತು ಇದು ಕೆಳಗಡೆ. ಇವಾಗ ಕೆಳಗಡೆ 3 ಎಡ್ಜ್ ಪೀಸ್ ಹಾಕ್ಬಿಟ್ಟು ಇವಾಗ ಟಿಪ್ಪು ಮ್ಯಾಚ್ ಮಾಡ್ಕೋಬೇಕು. ಬ್ಲೂ ಜಾಯಿನ್, ರೆಡ್ಡು ಗ್ರೀನು. ಇವಾಗ ಎಡ್ಜ್ ಪೀಸ್ ಮತ್ತು ಸೆಂಟರ್ ಪೀಸ್ನ ಮ್ಯಾಚ್ ಮಾಡ್ಕೋಬೇಕು. ಬ್ಲೂ ಗ್ರೀನ್ ಇದೆ, ಆಗಲ್ಲ. ಇದನ್ನು ಹೀಗೆ ತಿರುಗಿಸಿದ್ರೆ ಬ್ಲೂ ಆಯಿತು, ಗ್ರೀನ್ ಆಯಿತು, ರೆಡ್ ಆಯಿತು. ಇವಾಗ ಇಲ್ಲಿ ಆಲ್ರೆಡಿ ಒಂದು ಎಡ್ಜ್ ಪೀಸ್ ಸಾಲ್ವ್ ಆಗೋಗಿದೆ. ಇವಾಗ ಹೆಂಗೆ ಸಾಲ್ವ್ ಮಾಡೋದು? ಇಲ್ಲಿಂದ ಹೆಂಗೆ ಸಾಲ್ವ್ ಮಾಡೋದು ಅಂದರೆ ಲೆಫ್ಟ್ ಸೈಡ್ ಲೇಯರ್ ಕೆಳಗಡೆ, ರೈಟ್ ಸೈಡ್ ಲೇಯರ್ ಕೆಳಗಡೆ, ಲೆಫ್ಟ್ ಸೈಡ್ ಲೇಯರ್ ಮೇಲ್ಗಡೆ,
ರೈಟ್ ಸೈಡ್ ಲೇಯರು ಮೇಲ್ಗಡೆ. ಇವಾಗ ಈ ಕ್ಯೂಬ್ನ ಇಲ್ಲೊಂದು ಬಂದಿರುತ್ತಲ್ವ, ಇದು ರೈಟಿಗೆ ಬಂದಿರುತ್ತೆ, ಯಾವಾಗಲೂ ಲೆಫ್ಟಿಗೆ ತೊಗೊಂಬನ್ನಿ. ಮತ್ತು ಇದನ್ನು ಉಲ್ಟಾ ಮಾಡಬೇಕು. ರೈಟ್ ಸೈಡ್ ಲೇಯರ್ ಕೆಳಗಡೆ, ಲೆಫ್ಟ್ ಸೈಡ್ ಲೇಯರ್ ಕೆಳಗಡೆ, ರೈಟ್ ಸೈಡ್ ಲೇಯರ್ ಮೇಲ್ಗಡೆ, ಲೆಫ್ಟ್ ಸೈಡ್ ಲೇಯರ್ ಮೇಲ್ಗಡೆ. ಇವಾಗ ಇದು ಇಲ್ಲಿ ಬಂದಿದೆ. ಇಲ್ಲಿಂದ ಹೆಂಗೆ ತರೋದು ನಿಮಗೆ ಆವಾಗಲೇ ಹೇಳ್ಕೊಟ್ಟಿದ್ದೆ. ಇದನ್ನು ಮೇಲ್ ಮಾಡೋದು, ಇದನ್ನ ಈ ಕಡೆ ತೊಗೊಳ್ಳೋದು, ಇದನ್ನು ಕೆಳಗೆ ಮಾಡೋದು, ಮತ್ತು ಇದನ್ನು ಇಲ್ಲಿಗೆ ತೊಗೊಂಬಂದರೆ ಇದು ರೈಟಿಗೆ ಬರುತ್ತೆ. ಲೆಫ್ಟ್ ಸೈಡ್ ಮೇಲ್ ಮಾಡೋದು, ಇದನ್ನು ಈ ಕಡೆ ಮಾಡೋದು, ಮತ್ತು ಇದನ್ನು ಕೆಳಗೆ ಮಾಡೋದು. ಇವಾಗೇನು ಇನ್ನೊಂದು ಸಾಲ್ವ್ ಆಗೇ ಹೋಯಿತು. ಇದನ್ನು ಒಂದು ಸರಿ ತಿರುಗಿಸಿದ್ರೆ ಸಾಲ್ವ್ ಆಗೋಗುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ನಿಮಗೇನಾದ್ರು ಇಷ್ಟ ಆದರೆ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಬಾಯ್.